ಹಾಯ್ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಕುರಿ ಸಾಕಬೇಕು ಅಂತ ಏನಾದರೂ ಅನಿಸಿದೆಯಾ? ಹಾಗಾದರೆ ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಮೇಯ್ನು ಒಂದು ಶೆಡ್ ನಿರ್ಮಾಣ ಮಾಡೋದು. ಆ ಶೆಡ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರೆ, ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಶೆಡ್ನ ನಿರ್ಮಾಣ ಮಾಡಾದ್ಮೇಲೆ ಯಾವ ರೀತಿ ಅವು ಒಂದು ಹೈಜೆನಿಕ್ ಆಗಿ ಇರ್ತವೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ಈ ಶೆಡ್ಡಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿ ನಾವು ಶೆಡ್ ಮಾಡಿಸಿದಾಗ ನಮಗೆ ಒಂದು ಕುರಿ ಮರಿಗಳಾಗಲಿ ಯಾವ ರೀತಿ ಗ್ರೌತ್ ಬರ್ತವೆ ಅನ್ನೋದು ಸಹ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವೆಲ್ಕಮ್ ಟು ವರ್ದ್ರಾಸ್ ಫ್ಯಾಬ್ರಿಕೇಶನ್. ಆತ್ಮೀಯ ವೀಕ್ಷಕರೇ, ವರ್ದ್ರಾಸ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮಲ್ಲಿ ಎಲ್ಲ ರೀತಿಯ ಹೈಟೆಕ್ ಕುರಿ ಶೆಡ್ಡುಗಳು ಹಾಗೂ ತೆಂಗಿನಕಾಯಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಆ ಶೆಡ್ನ ನಾವು ಮಾಡಿದಾಗ ಯಾವ ರೀತಿ ಮಾಡ್ಕೊಂಬಂದು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ನಾವು ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರ್ಬೋದು, ನಮಗೆ ಮೆಟೀರಿಯಲ್ ಬಂದು ಅನ್ಲೋಡ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಈ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಒಂದು ಒಳ್ಳೆ ಕ್ವಾಲಿಟಿಯ ಅಪೋಲೋ ಪೈಪ್ನ ಯೂಸ್ ಮಾಡಿರ್ತಕ್ಕಂಥ ಶೆಡ್ಡು. ಸ್ನೇಹಿತರೆ, ಫಸ್ಟು ನೋಡಿದ್ರಲ್ಲ, ಅದು ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಇನ್ನೊಂದು ಶೆಡ್ಡು. ಆ ಶೆಡ್ನು ಸಹ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಕಡೆಯಿಂದನೇ ಮಾಡಿರೋದು. ಸ್ನೇಹಿತರೆ, ಒಂದು ಶೆಡ್ಡು ಮಾಡಾದ್ಮೇಲೆ ಮತ್ತೊಂದು ಶೆಡ್ ಕೆಲಸನ ನಮಗೆ ಅವರು ಕೊಟ್ಟರು. ನೋಡ್ತಾ ಇರ್ಬೋದು, ಎಲ್ಲ ಮೆಟೀರಿಯಲ್ಗಳಿಗೂ ಪ್ರೈಮರ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ. ಸ್ನೇಹಿತರೆ, ನಾವೆಲ್ಲೇ ಹೋದರೂ ಒಂದು ಮೆಟೀರಿಯಲ್ ಬಂದಾಗ ಅದಕ್ಕೆ ಫಸ್ಟು ಪ್ರೈಮರ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಇದು ಒಂದು ಹೊಸ ಕುರಿ ಶೆಡ್ ಕೆಲಸ ಈಗ ಪ್ರಾರಂಭ ಆಗಿದೆ. ಸ್ನೇಹಿತರೆ, ಏನೇನೆಲ್ಲ ಮಾಡಿದ್ದೀವಿ, ಇಲ್ಲಿ ಯಾವ ರೀತಿ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ, ಪ್ರತಿಯೊಂದು ಡೀಟೇಲ್ಸ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರ್ಬೋದು, ಎಲ್ಲ ಪೈಪ್ಗಳು ಸಹ ಅಪೋಲೋ ಪೈಪು ಇದಾಗಿರ್ತದೆ. ಸ್ನೇಹಿತರೆ, ನಮಗೆ ಹೇಳಿದಂಥ ಜಾಗದಲ್ಲಿ ನಾವು ಪ್ಲಾಟ್ಫಾರಮ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಯಾರಾದರೂ ಹೈಟೆಕ್ ಕುರಿ ಶೆಡ್ ಮಾಡಿಸಿ ಅದರಿಂದ ಒಂದು ಲಾಭನ ಪಡಿಬೇಕು ಅಂತಂದರೆ ಮೊದಲು ಒಂದು ಹೈಟೆಕ್ ಕುರಿ ಶೆಡ್ನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಆನಂತರ ನೀವು ಮರಿಗಳನ್ನ ತೊಗೊಂಬಂದು ಸಾಕಿದಾಗ ನಿಮಗೆ ಅದರಿಂದ ಒಳ್ಳೆಯ ಆದಾಯ ಬರುತ್ತೆ. ಇಲ್ಲಿ ಆಲ್ರೆಡಿ ಒಂದು ಶೆಡ್ಡಲ್ಲಿ ಒಂದು 100 ಮರಿನ ಸಾಕಿ ಅದಾದಮೇಲೆ ಅದರಿಂದ ಆದಾಯ ಬರ್ತಾ ಇದೆ ಅಂತ ಗೊತ್ತಾದಮೇಲೆ ಮತ್ತೊಂದು ಶೆಡ್ ಮಾಡಿರೋದು. ಇದಾದ ನಂತರ ಮತ್ತೆ ಇನ್ನೂ ಒಂದು ಶೆಡ್ಡನ್ನು ಸಹ ನಾವು ಇಲ್ಲೇ ಮಾಡ್ತೀವಿ. ಸುಮಾರು ಒಂದು 400 ಮರಿಗಳನ್ನ ಸಾಕ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಶೆಡ್ ಇದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಪ್ಲಾಟ್ಫಾರಮ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ನೆಕ್ಸ್ಟು ಏನೇನು ವರ್ಕ್ ಮಾಡಬೇಕು, ಯಾವ ರೀತಿ ಮಾಡ್ದು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಶೆಡ್ನ ಮಾಡಿರೋದು ಬಂದು ಚಿಕ್ಕಬಳ್ಳಾಪುರದ ಹತ್ರ ಕೋಡೂರು ಅನ್ನೋ ಒಂದು ಊರಲ್ಲಿ. ನಿಮ್ಗೆ ಇದಕ್ಕಿಂತ ಮುಂಚೆ ನಾವು ಒಂದು 12 ಅಡಿಗೆ 56 ಅಡಿ ಶೆಡ್ಡು ಮಾಡಿರ್ತಕ್ಕಂಥ ಒಂದು ವಿಡಿಯೋನು ಸಹ ಹಾಕಿದ್ದೀವಿ. ಆದರೆ ಅದಾದಮೇಲೆ ನೆಕ್ಸ್ಟು ಅದರಲ್ಲಿ ಸಾಕಿ ಕುರಿಗಳನ್ನ ಅದರಲ್ಲಿ ಒಂದು ಯಶಸ್ಸನ್ನು ಕಂಡಂಥ ನಮ್ಮ ಕೆಲಸ ಕೊಟ್ಟಂಥ ನಮಗೆ ಲಕ್ಷ್ಮೀಪತಿ ಸಾರು ಮತ್ತೆ ಇನ್ನೊಂದು ಪಕ್ಕದಲ್ಲೇ ಇದ್ದಂಥ ಜಾಗದಲ್ಲಿ ನಮಗೆ ಅದನ್ನು ಕುರಿ ಶೆಡ್ ಮಾಡಿಕೊಡಿ ಅಂತಂದರು. ಅನಂತರ ನಾವು ಬಂದು ಕುರಿ ಶೆಡ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಕುರಿ ಶೆಡ್ ಮಾಡಬೇಕಾದ್ರೆ ಕುರಿಗಳಿಗೆ ಮೇವನ್ನು ಸಹ ಸಂಗ್ರಹಣ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಪಕ್ಕದಲ್ಲೇ ಅವ್ರದ್ದು ಜಾಗ ಇದ್ದಿದ್ದರಿಂದ ಅಲ್ಲಿ ಮತ್ತೆ ನಮಗೊಂದು ಮೇವು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದು ಶೆಡ್ ಮಾಡಿಕೊಡಿ ಅಂತಂದರು. ನೋಡ್ತಾ ಇರ್ಬೋದು, ಪಿಲ್ಲರ್ಗಳನ್ನೆಲ್ಲ ನಿಲ್ಲಿಸಿದ್ದೀವಿ ಒಂದು ಸೈಡು. ನಾವು ಕುರಿ ಶೆಡ್ ಮಾಡ್ತಾ ಇರ್ತಕ್ಕಂಥ ಜಾಗ, ಹಾಗಾಗಿ ಇದಕ್ಕೆ ಒಂದು ಸೈಡ್ ಮಾತ್ರ ಪಿಲ್ಲರ್ ನಿಲ್ಲಿಸ್ಕೊಂಡು ವರ್ಕ್ನ ಮಾಡಿಕೊಟ್ಟಿದ್ದೀವಿ. ಸ್ನೇಹಿತರೆ, ನಿಮಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಈ ವರ್ಕೆಲ್ಲ ಯಾವ ರೀತಿ ಬಂದಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ಸಿಗ್ತಾ ಹೋಗುತ್ತೆ. ಯಾರಾದರೂ ಹೈಟೆಕ್ ಕುರಿ ಶೆಡ್ ಏನಾದರೂ ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಅವರು ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನೀವು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ಕೆಲವೊಬ್ಬರು ಯಾರೋ ಒಂದು ಶೆಡ್ನ ಮಾಡಿಸ್ಬಿಟ್ಟು ಅರ್ಧಂಬರ್ಧ ಮಾಡಿ ಅದು ಸರಿಯಾಗಿ ಬರ್ದಲೆ ಒಂದು ಕೆಲಸನೆಲ್ಲ ಹಾಳು ಮಾಡಿರ್ತಕ್ಕಂಥ ಕೆಲವೊಂದೆರಡು ವಿಡಿಯೋಗಳನ್ನ ನೋಡಿದೆ. ಅವ್ರಿಗೆ ನಾವು ಹೇಳೋದಿಷ್ಟೇ, ಯಾರು ನೀಟಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ನೋಡಿ ಕೆಲಸ ಕೊಡಿ ಅಂತಂದ್ಬಿಟ್ಟು. ನಾವು ಪ್ರತಿ ಸರಿನೂ ನಮ್ಮದು ಕುರಿ ಶೆಡ್ಡು ಹಾಗೂ ತೆಂಗಿನಕಾಯಿ ಶೆಡ್ಡು, ಕೋಳಿ ಫಾರಮ್ಮು, ಈ 3 ಕೆಲಸ ನಮ್ಮದು ಮೇಯ್ನ್ ಆಗಿರುತ್ತೆ. ಹಾಗಾಗಿ ನಮಗೆ ಇದರಲ್ಲಿ ಸ್ವಲ್ಪ ನಮ್ಮ ಒಂದು ಟೀಮ್ ಏನಿರುತ್ತೆ ಒಂದು ಪರಿಣಿತಿನ ಹೊಂದಿದೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಈಗ ಮೇವಿಗೆ ಸ್ಟೋರ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಶೆಡ್ಡು ರೆಡಿಯಾಗಿ ಈಗ ನಿಂತಿದೆ. ಇಲ್ಲಿ ಇವರು ಮೇವನ್ನ ಸ್ಟೋರ್ ಮಾಡ್ಕೊತಾರೆ. ಏಕೆ ಅಂತಂದರೆ ಮರಿಗಳು ತಂದಾದಮೇಲೆ ಮೇವನ್ನ ಸ್ಟೋರ್ ಮಾಡ್ಕೋಬಾರ್ದು, ಫಸ್ಟು ಸ್ಟೋರ್ ಮಾಡ್ಕೊಂಡು ಮೇವನ್ನ ಆಮೇಲೆ ಮರಿಗಳು ತೊಗೊಂಬರ್ಬೇಕು. ಯಾಕೆ ಅಂದರೆ ಫುಡ್ಡು ಅವಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ.
ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಒಂದು 12 ಅಡಿಗೆ ಹೆಚ್ಚು ಕಮ್ಮಿ ಒಂದು 60 ಅಡಿ ಇರ್ತಕ್ಕಂಥ ಒಂದು ಶೆಡ್ಡು, ಈ ಒಂದು ಮೇವು ಸಂಗ್ರಹಣಾ ಶೆಡ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ, ಅದಾದಮೇಲೆ ನೆಕ್ಸ್ಟ್ ನಾವು ಕುರಿ ಶೆಡ್ಡಲ್ಲಿ ಯಾವ್ಯಾವ ರೀತಿ ಏನೇನು ಕೆಲಸ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಪ್ರತಿಯೊಂದು ತೋರಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಯಾರಾದರೂ ಒಂದು ಹೈಟೆಕ್ ಕುರಿ ಶೆಡ್ಡು ಅಥವಾ ಕೋಳಿ ಫಾರಮು ಅಥವಾ ತೆಂಗಿನಕಾಯಿ ಶೆಡ್ ಏನಾದರೂ ಮಾಡಬೇಕು ಅಂತಂದರೆ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಏನಪ್ಪ ಇದು ರೂಫ್ ಹಾಕಿದ್ದಾರೆ, ಕೆಳಗಡೆ ಸೀಟ್ ಹಾಕಿದ್ದಾರೆ ಅಂತ. ಮೇಲೆ ಕುರಿಗಳು ಒಂದು ಇಕ್ಕೆ ಅಥವಾ ಗಂಜಲವು ಇದ್ರೆ ಅದೆಲ್ಲ ಬಂದು ಒಂದು ಕಡೆ ಬಂದು ಸ್ಟೋರ್ ಆಗೋ ಥರ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರ್ತಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ರೀತಿ ಫ್ಯಾಬ್ರಿಕೇಶನ್ ಆದಮೇಲೆ ನಮ್ಮ ಹುಡುಗರು ಮೇಲೆ ಹತ್ತುತ್ತಾ ಇದ್ದಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ನಾವು ಇದಾದಮೇಲೆ ಒಂದು ಮ್ಯಾಟ್ ಫಿಟ್ಟಿಂಗು ವರ್ಕ್ನ ಸ್ಟಾರ್ಟ್ ಮಾಡ್ಕೊತೀವಿ. ನಮಗೆ ಮ್ಯಾಟ್ ಬರೋದು 1-2 ದಿನ ಲೇಟ್ ಆಗಿದ್ದರಿಂದ ನಾವು ಈ ವರ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಇರ್ತಕ್ಕಂಥ ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾರೆಲ್ಲ ಹೈಟೆಕ್ ಕುರಿ ಶೆಡ್ ಮಾಡಿಸ್ಬೇಕು ಅಥವಾ ತೆಂಗಿನಕಾಯಿ ಶೆಡ್ ಅಥವಾ ಕೋಳಿ ಫಾರಮ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೂ ಸಹ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ಬನ್ನಿ ಸ್ನೇಹಿತರೆ, ಇದಾದಮೇಲೆ ನೆಕ್ಸ್ಟ್ ನಾವೇನೇನು ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಆಲ್ರೆಡಿ ನಮಗೆ ಮ್ಯಾಟ್ ಎಲ್ಲ ಬಂದಿತ್ತು ಸ್ನೇಹಿತರೆ. ಮ್ಯಾಟ್ ಬಂದಾದಮೇಲೆ ನೆಕ್ಸ್ಟು ನಮ್ಮದು ವರ್ಕು ಮ್ಯಾಟ್ ಫಿಟ್ಟಿಂಗ್ ಹಾಕೋದು ಒಂದಿತ್ತು. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಒಂದು ಆಲ್ರೆಡಿ ಮಾಡಿರ್ತಕ್ಕಂಥ ಶೆಡ್ಡು. ಆ ಶೆಡ್ಡನ್ನು ನಾವು ಮಾಡಾದಮೇಲೆ ನಮಗೆ ಅದರಿಂದ ಅವರು ಒಂದು ಆದಾಯವನ್ನು ಗಳಿಸ್ಬಿಟ್ಟು ನೆಕ್ಸ್ಟು ನಮಗೆ ಇರೋ ಜಾಗದಲ್ಲಿ ನಮಗೆ ಇನ್ನೊಂದು ಶೆಡ್ ಮಾಡಿಕೊಡಿ ಅಂತ ಹೇಳಿದ್ವಲ್ಲ, ಅದೇ ಒಂದು ರ್ಯಾಂಪಿಗೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಿರ್ತಕ್ಕಂಥದ್ದಕ್ಕೆ ರ್ಯಾಂಪ್ನ ನಾವು ರೆಡಿ ಮಾಡ್ಕೊತ ಫ್ಯಾಬ್ರಿಕೇಶನ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಮ್ಯಾಟೆಲ್ಲ ಹಾಕಾದ್ಮೇಲೆ ಶೆಡ್ಡು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹಾಗೆ ನೀವು ಕೆಳಭಾಗದಲ್ಲೂ ಸಹ ನೋಡ್ತಾ ಇರ್ಬೋದು ಯಾವ ರೀತಿ ಸೀಟು ಎಲ್ಲ ಕ್ಲೀನಾಗಿ ಹಾಕಿದ್ದೀವಿ. ಒಂದು ಗಲೀಜೆಲ್ಲ ಬಂದರೂ ಸೀದಾ ಒಂದು ಕಡೆ ಬರೋ ಥರ ಮಾಡಿರ್ತಿದ್ದೀವಿ. ಅದನ್ನು ಸಹ ನೀವು ಈ ದೃಶ್ಯಗಳಲ್ಲಿ ನೋಡ್ಬೋದು. ನೋಡಿ, ಬಾಟಮಲ್ಲಿ ಯಾವ ರೀತಿ ವ್ಯೂಸ್ ಕಾಣುತ್ತೆ ಅಂತಲೂ ಸಹ ಈ ಒಂದು ದೃಶ್ಯಗಳಲ್ಲಿ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಕೆಳಗಡೆ ಎಲ್ಲ ನೋಡಾಯಿತು. ಈಗ ನೆಕ್ಸ್ಟು ನಾವು ಕುರಿ ಶೆಡ್, ಹೈಟೆಕ್ ಕುರಿ ಶೆಡ್ ಮೇಲೆ ಮ್ಯಾಟ್ ಫಿಟ್ಟಿಂಗ್ ಎಲ್ಲ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನೋಡ್ಕೊಂಬೋಣ. ಆಲ್ರೆಡಿ ಅವರು ಅಲ್ಲಿಗೆ ಎಲ್ಲ ಎಲೆಕ್ಟ್ರಿಸಿಟಿ ಒಂದು ಲೈಟಿಂಗ್ಸ್ನೆಲ್ಲ ಅಲ್ಲಿ ಫಿಟ್ಟಿಂಗ್ ಮಾಡಿಸಿದ್ರು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಮಗೆ ಅವರು ಅಲ್ಲಿ ಉಳ್ಕೊಳ್ಳಿಕ್ಕಾಗಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ನೀಟಾಗಿ ನೋಡ್ಕೊಂಡ್ರು. ನಮ್ಮ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಕಡೆಯಿಂದ ಲಕ್ಷ್ಮೀಪತಿ ಸಾರಿಗೆ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಹಳೆ ಒಂದು ಕುರಿ ಶೆಡ್ಡಿಗೆ ಯಾವ ರೀತಿ ಮಾಡಿದ್ದು, ಸುಮಾರು ಒಂದೂವರೆ ವರ್ಷ ಆಗಿತ್ತು. ಅದಾದಮೇಲೆ ನಮಗೆ ಪಕ್ಕದಲ್ಲಿ ಮಾಡಲಿಕ್ಕೆ ಹೇಳಿದ್ರು. ಅದೇ ಒಂದು ರ್ಯಾಂಪ್ನ ಯೂಸ್ ಮಾಡಿಕೊಂಡು ನಮಗೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅದರಿಂದನೇ ನಮಗೆ ಮುಂದೆ ಎಕ್ಸ್ಟೆನ್ಷನ್ ಮಾಡಿ ಅಂತಂದರು. ಇಲ್ಲಿ ಸ್ವಲ್ಪ ಮಾಡಬೇಕಾದ್ರೆ ಹಳೆ ಕುರಿ ಶೆಡ್ದು ಸ್ವಲ್ಪ ಡೋರ್ಗಳಾಗಲಿ ಅವೆಲ್ಲ ಸ್ವಲ್ಪ ನಮಗೆ ಅಡ್ಡ ಬಂದಿದ್ದರಿಂದ ನಾವು ಅವನ್ನೆಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಆದರೂ ಸಹ ಅದನ್ನು ನಾವು ಮೇಂಟೈನ್ ಮಾಡಿಕೊಂಡು ಮಾಡಿದ್ವಿ. ನೋಡ್ತಾ ಇರ್ಬೋದು, ನಾವೆಲ್ಲ ಈಗ ಪಾರ್ಟೇಷನ್ಗಳಿಗೆ ಎಲ್ಲ ಮ್ಯಾಟ್ ಹಾಕಾದ್ಮೇಲೆ ಪಾರ್ಟೇಷನ್ಗಳಿಗೆ ರೆಡಿ ಮಾಡ್ಕೊತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನಮ್ಮ ಫ್ಯಾಬ್ರಿಕೇಟರ್ಗಳು ಆಲ್ರೆಡಿ ಎಲ್ಲ ಒಂದು ಪಾರ್ಟೇಷನ್ಗೆ ಏನೇನು ಬೇಕೋ ಆ ರೀತಿ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಫೀಡರ್ ಅಥವಾ ಡ್ರಿಂಕರು ಎಲ್ಲ ಪ್ರತಿಯೊಂದು ಯಾವ ರೀತಿ ಜೋಡಿಸಿದ್ದೀವಿ, ಇದರಲ್ಲಿ ಎಷ್ಟು ಮರಿಗಳನ್ನ ಸಾಕ್ಬೋದು, ಇದರಿಂದ ಅವರಿಗೆ ಆದಾಯ ಎಷ್ಟು ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸುಮಾರು ಪ್ರೆಸೆಂಟ್ ನಾವಿಲ್ಲಿ ವರ್ಕ್ ಮಾಡಬೇಕಾದ್ರೇ ಕುರಿಗಳನ್ನ ಸಹ ತರಿಸಿದ್ದಾರೆ. ಒಂದು ಬ್ಯಾಕ್ ಸೈಡಲ್ಲಿ ಒಂದು ಎಮರ್ಜೆನ್ಸಿ ಓಡಾಡಲಿಕ್ಕೆ ಅಂತಂದ್ಬಿಟ್ಟು ರ್ಯಾಂಪ್ ಬಿಡಿ ಅಂತ ಹೇಳೋದು. ನಾವು ಫ್ರಂಟಲ್ಲೂ ಸಹ ಒಂದು ರ್ಯಾಂಪ್ ಮಾಡಿ ಬ್ಯಾಕ್ ಸೈಡಲ್ಲೂ ಸಹ ಒಂದು ರ್ಯಾಂಪ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಫೀಡರಿಗಾಗಲಿ ಅಥವಾ ಪಾರ್ಟೇಷನ್ನಿಗಾಗಲಿ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸುಮಾರು ಇದರಲ್ಲಿ 8 ಪಾರ್ಟೇಷನ್ಗಳಿರ್ತಕ್ಕಂಥ ಒಂದು ಹೈಟೆಕ್ ಕುರಿ ಶೆಡ್. ಈ ಕುರಿ ಶೆಡ್ನ ವಿಸ್ತೀರ್ಣ 26 ಅಡಿಗೆ 56 ಅಡಿ ಇರ್ತಕ್ಕಂಥ ಕುರಿ ಶೆಡ್ಡು. ಸುಮಾರು ಒಂದು 250ರಿಂದ 300 ಕುರಿಗಳನ್ನ ಈ ಒಂದು ಶೆಡ್ಡಲ್ಲಿ ಸಾಕಬಹುದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಓಡಾಡೋದಕ್ಕೆ ಏನು ನಾವು ವೇ ಅಂತ ಬಿಟ್ಟಿರ್ತೀವಿ, ಅದಕ್ಕೆ ನಾವು ರೆಡ್ ಕಲರ್ ಮ್ಯಾಟ್ನ ಯೂಸ್ ಮಾಡಿದ್ದೀವಿ. ಹಾಗೆ ಒಂದು ಬ್ಲೂ ಕಲರ್ ಮ್ಯಾಟ್ ಎಲ್ಲಿ ಬಂದಿದೆ ಅಲ್ಲಿ ಕುರಿಗಳು ಸಹ ಇರಲಿಕ್ಕೆ ಅಂತಂದ್ಬಿಟ್ಟು ಬ್ಲೂ ಕಲರ್ ಮ್ಯಾಟ್ನ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ಫೀಡರ್ ಸ್ಟ್ಯಾಂಡ್ನ ಯಾವ ರೀತಿ ಫ್ಯಾಬ್ರಿಕೇಶನ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ನಾವು ಫೀಡರ್ ಸ್ಟ್ಯಾಂಡಿಗೆ ಎಲ್ಲೂ ಸಹ ಸಪೋರ್ಟ್ ಕೊಡದಲ್ಲೇ ಹಾಗೆ ಫ್ಯಾಬ್ರಿಕೇಶನ್ ಮಾಡಿ ಒಬ್ಬರು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ರು ಏನೂ ಆಗದೆ ಇರೋ ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿರ್ತಕ್ಕಂಥ ಒಂದು ಫೀಡರ್ ಸ್ಟ್ಯಾಂಡ್ಗಳು.
ಈ ಒಂದು ಎಲ್ಲ ಶೆಡ್ಡು ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಶೆಡ್ ಯಾವ ರೀತಿ ಬಂದಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನಲ್ಲಿ ತೊಗೊಂಬರ್ತೀನಿ. ಅಲ್ಲಿಗಂಟ ಈ ವಿಡಿಯೋನ ನೋಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇದೇ ರೀತಿ ಮುಂದೆ ಹೆಚ್ಚಿನ ವಿಡಿಯೋಗಳನ್ನ ನಾವು ತಗೊಂಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಮುಂದಿನ ವಿಡಿಯೋನ ನೋಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಶನ್.